ರಾಜ್ಯದಲ್ಲಿ ಕಮಲದಳ ಮೈತ್ರಿ ಆಯ್ತಾ ವಿದಳ? ಬಿಜೆಪಿ ಜೆಡಿಎಸ್ ಮೈತ್ರಿ ಅಂತ್ಯದ ಆರಂಭವಾಯ್ತಾ? ಹೀಗೊಂದು ಪ್ರಶ್ನೆ ಮೂಡ್ತಾ ಇದೆ. ಜಿಟಿ ದೇವೇಗೌಡ ಹೇಳಿಕೆಯಿಂದ ಮೈತ್ರಿ ಭಂಗ ಫಿಕ್ಸ್ ಆಗಿಬಿಡುತ್ತಾ? ಮೈಸೂರು ಪಾದಯಾತ್ರೆಗೆ ನೋ ಎಂದ ಜೆಡಿಎಸ್, ಸಿದ್ದು ವಿರುದ್ಧವೇ ಮೂಡ ಯುದ್ಧವನ್ನ ಸಾರಿರೋ ಬಿಜೆಪಿ ಪಾದಯಾತ್ರೆ ಉತ್ಸಾಹಕ್ಕೆ ಎಳ್ಳು ನೀರನ್ನ ಬಿಡುತ್ತಾ ಜೆಡಿಎಸ್. ಆರಂಭಕ್ಕೂ ಮುನ್ನವೇ ಜಂಟಿ ಯುದ್ಧಕ್ಕೆ ಭಾರಿ ಹಿನ್ನಡೆಯಾಗಿದೆ. ಬಹಿರಂಗವಾಗಿಯೇ ಪಾದಯಾತ್ರೆ ಬೇಡ ಎಂದ ಜಿಟಿಡಿ. ದಿನೇ ಶಿಥಿಲವಾಗ್ತಿದೆಯಾ ಮೈತ್ರಿ ಪಕ್ಷಗಳ ಬಂಧನ? ಹಳೆ ಮೈಸೂರು ಭಾಗದಿಂದಲೇ ಮೈತ್ರಿಗೆ ಕೌಂಟ್ ಡೌನ್ ಶುರುವಾಗಿದೆ. ತೀವ್ರ ಕುತೂಹಲವನ್ನ ಕೆರಳಿಸಿದೆ ಜೆಡಿಎಸ್ನ ಜಿಟಿ ದೇವೇಗೌಡರ ಹೇಳಿಕೆ. ಕಾಂಗ್ರೆಸ್ ಸರ್ಕಾರದ ಹಗರಣದ ಕುರಿತಂತೆ ಬಹಳ ವಿರೋಧವನ್ನ ವ್ಯಕ್ತಪಡಿಸಿ ಬಿಜೆಪಿ ಮತ್ತು ಜೆಡಿಎಸ್ ಪಡೆ ಪಾದಯಾತ್ರೆಗೆ ಮುಂದಾಗಿತ್ತು. ಆದ್ರೆ ದಳ ಪಡೆಯಿಂದ ಈಗ ಒಂದು ರೀತಿಯಾಗಿ ಗ್ರೀನ್ ಸಿಗ್ನಲ್ ಸಿಗ್ತಾ ಇಲ್ಲ. ರಾಜ್ಯದಲ್ಲಿ ಕಮಲ ದಳ ಮೈತ್ರಿ ಆಯ್ತಾ ವಿದಳ ಎನ್ನುವಂತ ಪ್ರಶ್ನೆ ಎದ್ದು ಬಿಟ್ಟಿದೆ. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಂತ್ಯದ ಆರಂಭವಾಯ್ತಾ? ಹೀಗೊಂದು ಪ್ರಶ್ನೆ ಈಗ ರಾಜ್ಯ ರಾಜಕಾರಣದಲ್ಲಿ ಶುರುವಾಗುಬಿಟ್ಟಿದೆ. ಇನ್ನು ಈ ಬಾರಿ ಎನ್ಡಿಎ ಸರ್ಕಾರದ ರಚನೆಗೆ ಜೆಡಿಎಸ್ ಬಹಳ ಪ್ರಮುಖ ಪಾತ್ರವನ್ನ ವಹಿಸಿತ್ತು. ಇದರಿಂದಾಗಿ ಕೇಂದ್ರ ಸಚಿವರಾಗ್ಬಿಟ್ಟಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿಯವರು. ಆದ್ರೆ ಈಗ ಪಾದಯಾತ್ರೆ ಪೊಲಿಟಿಕ್ಸ್ಗೆ ಒಂದು ರೀತಿಯಾಗಿ ಹಿನ್ನಡೆ ಆಗ್ತಾ ಇದೆ. ಜಿಟಿ ದೇವೇಗೌಡ ಹೇಳಿಕೆಯಿಂದ ಮೈತ್ರಿ ಭಂಗ ಫಿಕ್ಸ್ ಆಗಿಬಿಡುತ್ತಾ? ಮೈಸೂರು ಪಾದಯಾತ್ರೆಗೆ ನೋ ಎಂದು ಬಿಟ್ಟಿದ್ದಾರೆ ಜಿಟಿ ದೇವೇಗೌಡರು. ಹೀಗಾಗಿ ಬಿಜೆಪಿ ಪಾದಯಾತ್ರೆಗೆ ಉತ್ಸಾಹಕ್ಕೆ ಎಳ್ಳು ನೀರನ್ನ ಬಿಡ್ತಾ ಜೆಡಿಎಸ್. ಆರಂಭಕ್ಕೂ ಮುನ್ನವೇ ಜಂಟಿ ಯುದ್ಧಕ್ಕೆ ಭಾರಿ ಹಿನ್ನಡೆ ಆಗ್ತಾ ಇದೆ. ಯಾಕಂದ್ರೆ ಬಹಿರಂಗವಾಗಿನೇ ಪಾದಯಾತ್ರೆ ಬೇಡ ಅಂತ ಜಿಟಿಡಿ ಹೇಳಿದ್ದಾರೆ. ದಿನೇ ಶಿಥಿಲವಾಗ್ತಿದೆಯಾ ಹಾಗಾದ್ರೆ ಮೈತ್ರಿ ಪಕ್ಷಗಳ ಬಂಧನ? ಹಳೆ ಮೈಸೂರು ಭಾಗದಿಂದಲೇ ಮೈತ್ರಿಗೆ ಕೌಂಟ್ ಡೌನ್ ಶುರುವಾದಂತೆ ಕಾಣಿಸ್ತಾ ಇದೆ. ಜಿಟಿಡಿ ಹೇಳಿಕೆಯಿಂದ ತೀವ್ರ ಕುತೂಹಲವನ್ನ ಕೆರಳಿಸಿದೆ. ಮಂಡ್ಯ, ಹಾಸನ ಈ ಭಾಗದ ಜನರು ಏನು ಹೇಳ್ತಾರೆ, ಮೊನ್ನೆ ಒಂದು 8 ತಿಂಗಳಿಂದ ಭತ್ತ ಬೆಳೆಯಿಲ್ಲ, ಒಂದು ವರ್ಷದಿಂದ ಪಾಳು ಬಿದ್ದಿದ್ದು ನಷ್ಟ ಬರಗಾಲಕ್ಕೆ ಅನುಭವಿಸ್ಬಿಟ್ಟಿದ್ದೀವಿ. ನೀರು ಬಂದಿದೆ, ನಾವೆಲ್ಲ ರೈತರು ಒಟ್ಲಾಕಕ್ಕೆ ಹೋಗ್ತಾ ಇದ್ದೀವಿ. ನಮ್ಮೆಲ್ಲ ರೈತರು ಬಂದು ಗಲಾಟೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನೀವು ಪಾದಯಾತ್ರೆ ಮಾಡೋದು ಸರಿ ಇಲ್ಲ. ಒಂದು ಸ್ವಲ್ಪ ದಿನನಾದರೂ ಮುಂದಕ್ಕೆ ಹಾಕಿ ನಮ್ಮ ವ್ಯವಸಾಯ ಅಪರೂಪಕ್ಕೆ ಅನ್ನ ಊಟ ಮಾಡೋಕ್ಕೊಂದು ವ್ಯವಸಾಯ ಮಾಡ್ಕೊಂಡು ಅದಾದ ನಂತರ ನೀವು ಮಾಡಿ ನಾವೆಲ್ಲ ಪಾಲ್ಗೊಳ್ಬೇಕು. ಈ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಅಂತಕ್ಕಂಥ ಒತ್ತಡವನ್ನು ನಮ್ಮ ನಾಯಕರುಗಳಿಗೆ ಅವ್ರು ತಂದಿದ್ದಾರೆ ಇವತ್ತಿನ ದಿನ. ಇದ್ರ ಜೊತೆಯಲ್ಲೇ ಏನಾಗಿದೆ, ನಾವೇನು ಬಿಡದಿಯಿಂದ ಪ್ರಾರಂಭ ಮಾಡ್ತೀವಿ, ಅದು ರಾಮನಗರ, ಚನ್ನಪಟ್ಟಣ, ಮಂಡ್ಯ, ಮದ್ದೂರು, ಶ್ರೀರಂಗಪಟ್ಟಣ, ಮೈಸೂರು ಈ ಭಾಗದಲ್ಲಿ ಅವರೆಲ್ಲರೂ ಕೂಡ ಏನು ಭಾರತೀಯ ಜನತಾ ಪಕ್ಷದ ನಾಯಕರು ವಿಜಯೇಂದ್ರ ಅವರು, ಯಡಿಯೂರಪ್ಪನವರು ಏನು ಬರ್ತಾರೆ, ರಾಷ್ಟ್ರಾಧ್ಯಕ್ಷರಿಗೆ ನಡೀಲಿಕ್ಕಾಗೋದಿಲ್ಲ, ಕುಮಾರಣ್ಣ ಇರಲೇಬೇಕು, ಅವರಿಲ್ಲದೆ ನಾವು ಪಾದಯಾತ್ರೆ ಮಾಡೋಕ್ಕೆ ನಾವು ಒಪ್ಪಲ್ಲ. ನಮ್ಮ ಈ ಪಾದಯಾತ್ರೆಯಲ್ಲಿ ಕುಮಾರಣ್ಣವರು ಅವ್ರ ಜೊತೆ ಲೀಡರ್ಶಿಪ್ ವಹಿಸ್ಕೊಂಡು ಪಾದಯಾತ್ರೆಯಲ್ಲಿ ಬರಬೇಕು. ಅಲ್ಲಲ್ಲಿ ಸಭೆಗಳಲ್ಲಿ ಬಂದು ಭಾಗವಹಿಸಲಿ. ಉದ್ದಕ್ಕೂ ನಡೆಯೋಕ್ಕಾಗದೇ ಇದ್ರೂ ಪರವಾಗಿಲ್ಲ, ಆಯಾ ಕೇಂದ್ರಗಳಲ್ಲಿ ಸರ್ಕಲ್ಗಳಲ್ಲಿ ಬಂದು ಅವ್ರು ಮಾತಾಡಿ ಹೋಗಬೇಕು. ಇಲ್ಲದೇ ಇದ್ದರೆ ಈ ಪಾದಯಾತ್ರೆಯನ್ನು ನಮ್ಮ ಭಾಗದಲ್ಲಿ ನೀವು ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದನ್ನು ನಮ್ಮಗಳಿಗೆ, ನಮ್ಮ ನಾಯಕರುಗಳಿಗೆ, ನಮ್ಮ ರೈತರುಗಳು, ಜನಗಳು, ಸಾಮಾನ್ಯ ಜನರು ಎಲ್ಲರೂ ಕೂಡ ಇನ್ಕ್ಲೂಡಿಂಗ್ ಮಹಿಳೆಯರಾದಿಯಾಗಿ ಎಲ್ಲರೂ ಕೂಡ ಹೇಳಿದ್ದಾರೆ. ಇನ್ಕ್ಲೂಡಿಂಗ್ ಭಾರತೀಯ ಜನತಾ ಪಕ್ಷ, ಜೆಡಿಎಸ್ ಪಕ್ಷದವರು ಎಲ್ಲರೂ ಕೂಡ ಮಾತನ್ನು ಹೇಳ್ತಿದ್ದಾರೆ. ಈ ಒಂದು ಸಂದರ್ಭ ಏನಾಗಿದೆ, ನಾವು ಮಾತಾಡಿದ್ವಿ ಕುಮಾರಣ್ಣಗೆ ಇಲ್ಲದೆ ಆಗಲ್ಲ ಅಂಥೇಳಿ. ಇಲ್ಲ, ನಾನು ಒಂದು ದಿವಸ ಬಂದು ಉದ್ಘಾಟನೆ ಮಾಡಿಬಿಟ್ಟು ಹೋಗ್ಲಿಕ್ಕೆ ಆಯ್ತದೆ ಅಂತ ಹೇಳಿದ್ರು. ಇಲ್ಲ ಹಂಗೆ ಆಗಲ್ಲ, ನೀವು ಬರದೇ ಇದ್ದರೆ ನಮ್ಮ ಭಾಗಕ್ಕೆ ಪಾದಯಾತ್ರೆ ಖಂಡಿತ ಬೇಡ. ಇವತ್ತೇನು ಬಿಜೆಪಿ ಜೆಡಿಎಸ್ ಪಕ್ಷ ಒಟ್ಟಾಗಿದ್ದೀವಿ. ನೀವು ವಿಜಯೇಂದ್ರ ಅವರು, ಯಡಿಯೂರಪ್ಪನವ್ರು ನಡೆಯೋಕ್ಕಾಗದೇ ಇದ್ದರೆ ಅವ್ರ ಸರ್ಕಲಲ್ಲಿ ಯಡಿಯೂರಪ್ಪನವರು ನೀವು ಕಾರಲ್ಲಿ ಬಂದು ಸರ್ಕಲಲ್ಲಿ ಭಾಷಣ ಮಾಡಿ. ನೀವಿಲ್ಲದೆ, ಕುಮಾರಣ್ಣ ನಾಯಕತ್ವ ಇಲ್ಲದೆ, ಕುಮಾರಣ್ಣವ್ರು ಬರದೆ ಪಾದಯಾತ್ರೆಯಲ್ಲಿ ಖಂಡಿತ ನಾವು ಸಕ್ಸಸ್ ಆಗಲ್ಲ, ನಾವು ಬರಲ್ಲ ಅಂತಕ್ಕಂಥದ್ದನ್ನ ಕಠಿಣವಾಗಿ ಅವರು ಹೇಳಿದ್ದಾರೆ.